ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೀಟ್ರೂಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಸಂಜೆ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ, ಸ್ವಲ್ಪ ಲೆಮನ್, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಮತ್ತು ಹಸಿವಾಗ್ತಾಯಿತ್ತು ಫ್ರೆಂಡ್ಸ್, ಸಾಯಂಕಾಲ 6 ಗಂಟೆ ಹಂಗಾಗಿ ಮತ್ತು ಸ್ನ್ಯಾಕ್ಸ್ ಏನೋ ತಿನ್ನಬೇಕು ಅಂತ ಅನಿಸ್ತಾ ಇರಲಿಲ್ಲ. ಸ್ವಲ್ಪ ವೆಯ್ಟ್ ಲಾಸ್ ಎಲ್ಲ ಮಾಡ್ತಿದ್ದೀನಲ್ಲ, ಹಂಗಾಗಿ ಅದಕ್ಕೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ರುಬ್ಬೆಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸೋಸ್ಕೊಳ್ಳೋಣ. ನೀರು ಹಾಕಿಲ್ಲ ಅಂದರೆ ಅದು ಜಾಲರಿಯಲ್ಲಿ ಇಳಿತಾ ಇರಲಿಲ್ಲ, ಹಾಗಾಗಿ ನೀಟಾಗಿ ನೀರು ಹಾಕ್ಬಿಟ್ಟು ಸೋಸ್ಕೊತಾ ಇದ್ದೀನಿ. 1 ಕಪ್ ನೀರು ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಹಂಗೇ ಜ್ಯೂಸ್ ಬಂದಿದೆ ಫ್ರೆಂಡ್ಸ್. ಇವಾಗ ಅರ್ಧ ಲೋಟದಷ್ಟು ಜ್ಯೂಸ್ ಬಂದಿದೆ. ಅರ್ಧ ಲೋಟದಷ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಮತ್ತೆ ಒಂದು ಸತಿ ಸೋಸ್ಕೊತೀನಿ ನೀಟಾಗಿ ಮಿಕ್ಸಿ ಜಾರಿಗೆಲ್ಲ. ನೋಡಿ, ಇಷ್ಟನ್ನು ನೀರು ಆ್ಯಡ್ ಮಾಡ್ಕೊಂಡಿದ್ದೆ. ಬೀಟ್ರೂಟ್ ಜ್ಯೂಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ಇವಾಗ ಸ್ವಲ್ಪ ಬೀಟ್ರೂಟ್ ಜ್ಯೂಸು ಮತ್ತು ಹಾಗಲಕಾಯಿ ಜ್ಯೂಸು ಇದೆಲ್ಲ ಟ್ರೈ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಸ್ಕಿನ್ನಲ್ಲಿ ಸಹ ಚೇಂಜಸ್ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲಿಂದ. ಅದಕ್ಕೆ ನಿಮಗೊಂದು ಸತಿ ಶೇರ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾನು ಕುಡಿತಾ ಇದ್ದೆ, ಅದು ಕಲರ್ಫುಲ್ಲಾಗಿ ಕಾಣಿಸ್ತಿರೋದ್ರಿಂದ ನನ್ನ ಮಗನೂ ಕುಡಿತಾ ಇದ್ದಾನೆ. ಮತ್ತು ಅವ್ನು ಕುಡಿತಿದ್ದಾನಲ್ಲ ಅಂತ ಕೊಟ್ಟೆ. ಮತ್ತು ಇನ್ನೇನು ಆರೋಗ್ಯಕ್ಕೆ ಒಳ್ಳೇದಲ್ವ ಫ್ರೆಂಡ್ಸ್, ಹಂಗಾಗಿ. ಮತ್ತು ತರಕಾರಿ ಥರ ಬೇಯಿಸಿ ಎಲ್ಲ ಕೊಟ್ಟರೆ ಅವನು ಕುಡಿಯೋಲ್ಲ ಮತ್ತು ಅದನ್ನು ತಿನ್ನೋದಿಲ್ಲ. ಹಂಗಾಗಿ ನಾನು ಇದೇ ಕುಡಿತಾ ಇದ್ದಾನಲ್ಲ ಅಂತ ಇದನ್ನು ಸ್ವಲ್ಪ ಅವನಿಗೂ ಕುಡಿಸ್ದೆ ಫ್ರೆಂಡ್ಸ್. ಇಲ್ಲಿಗೆ ನೈಟ್ ಬ್ಲಾಗ್ ಎಂಡ್ ಮಾಡಿಕೊಂಡು ಸಂಜೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇವಾಗ ಸ್ವಲ್ಪ ಜೀರಿಗೆ ಮತ್ತು ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ 1 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 6 ಹೊಟ್ಟೆಗೆ ಇದನ್ನು ಮಾಡ್ಕೊಂಡು ಕುಡಿದು ಟಿಫನ್ನು ಲೇಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು 11 ಗಂಟೆ ಈ ಥರ ಟಿಫನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗೆಲ್ಲ ವಾಕ್ ಮಾಡಿ ಕೆಲಸ ಎಲ್ಲ ಮಾಡಾದ್ಮೇಲೆ ಟಿಫನ್ ಮಾಡೋಣ ಅಂತ ಈ ಗ್ಲಾಸ್ಗೆ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಕುದ್ದಿದೆ, ಚೆನ್ನಾಗಿ ಬಿಸಿ ಬಿಸಿ ಇದೆ. ಇವಾಗ ಕುಡಿಯೋಣ. ಒಂದು 1/2 ಗ್ಲಾಸ್ ಆಯಿತು. 1 ಗ್ಲಾಸ್ ಅಷ್ಟು ಹಾಕಿದ್ದೆ, ಒಂದು 1/2 ಗ್ಲಾಸ್ ಅಷ್ಟು ಆಗಿದೆ. ನೋಡಿ, ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಕಣ್ಣು ಮುಚ್ಕೊಂಡು ಬೇಗ ಕುಡಿತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾಗಿತ್ತು, ಹಂಗಾಗಿ ಜಾಸ್ತಿ ಏನು ಸುಡ್ತಾ ಇರಲಿಲ್ಲ. ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ, ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಿಸ್ಬಿಟ್ಟು ಬಾಣಲೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಎಣ್ಣೆ ಕಾದಾದರೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕಿದ್ದೀನಿ. ನೋಡಿ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಬಾಣ್ತಂದಲ್ಲಿದ್ದಾಗ ಹೊಟ್ಟೆ ಎಷ್ಟುತ್ತೆ ಅಂತ ಚೆನ್ನಾಗಿ ಊಟ ಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಆವಾಗ ಊಟ ಮಾಡಿಬಿಡ್ತೀವಿ. ಇವಾಗ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆವಾಗ ಸ್ವಲ್ಪ ನೋಡಿಕೊಂಡು ಊಟ ಮಾಡಬೇಕು ಅಂತ ಅನಿಸ್ತಾ ಇತ್ತು ನನಗೆ. ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಫೀಡಿಂಗ್ ಮಾಡೋ ಮದರ್ಸ್ಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗಲೂ ನನಗೆ ಹಸಿವು ಜಾಸ್ತಿ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಸ್ವಲ್ಪ ಜ್ಯೂಸ್ಗಳು ಇದೆಲ್ಲ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮತ್ತು ನೆಲ್ಲಿಕಾಯಿ ಬರುತ್ತಲ್ಲ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ಮತ್ತು ಕ್ಯಾರೆಟು, ಹಾಗಲಕಾಯಿ, ಈ ಥರ ಏನಾದರೂ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಎಲ್ಲ ಥರ ತರಕಾರಿ ತೊಗೊಂಬಂದು ಒಂದೊಂದು ಥರ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಹಾಕಾದ್ಮೇಲೆ ಪುಳಿಯೋಗರೆ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. 1 ಪ್ಯಾಕೆಟ್ ಅಷ್ಟೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಬ್ಬರಿಗೆ ಇಲ್ಲ 3 ಜನಕ್ಕೆ ಸಾಕಾಗುತ್ತೆ. ಎಷ್ಟು ಹಸಿವಾಗುತ್ತೆ ಅಂದರೆ ತುಂಬ ಹಸಿವು ಥರ ಫೀಲ್ ಅನಿಸುತ್ತೆ ಫ್ರೆಂಡ್ಸ್ ನನಗೆ. 2 ಅವರ್ಗೆ 3 ಅವರ್ಗೆ ಈ ಥರ ಹಸಿವು ಅನ್ನಿಸ್ತಾನೆ ಇರುತ್ತೆ. ಆವಾಗವಾಗ ಊಟ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀರು ಜಾಸ್ತಿ ಕುಡಿತಾ ಇದ್ದೀನಿ. ಎಷ್ಟು ನನ್ನ ವೆಯ್ಟು 67 ತನಕ ಬಂದುಬಿಟ್ಟಿದೆ. ಅಷ್ಟು ವೆಯ್ಟ್ ಇದ್ದರೆ ನನ್ನ ಹೈಟಿಗೆ ಒಂಥರ ಸಿಕ್ಕಾಪಟ್ಟೆ ದಪ್ಪ ಥರ ಕಾಣಿಸ್ತೀನಿ. ಹಾಗಾಗಿ ಬೇರೆಯವರು ಹೇಳ್ತಾರೆ ಅನ್ನೋಕ್ಕಿಂತನೂ ನಮ್ಮ ವೆಯ್ಟು ನಾವೇ ಕಮ್ಮಿ ಮಾಡ್ಕೋಬೇಕು. ಬೇರೆಯವ್ರಿಗೂ ಒಂದೊಂದು ಸತಿ ಒಬ್ಬರವರು ಮಾತಾಡ್ತಾರೆ ವೆಯ್ಟ್ ಜಾಸ್ತಿ ಅಂತ. ಆವಾಗ ನಮ್ಮ ಮನಸ್ಸಿಗೆ ನಾವು ಬೇಜಾರು ಮಾಡ್ಕೊಳೋಕ್ಕಿಂತ ಮುಂಚೆನೇ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು. ತುಂಬ ಜನ ಆ ಥರ ಮಾತಾಡಿರೋರಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಏನು ವೆಯ್ಟನ್ನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಅದು ದೇವ್ರು ಕೊಟ್ಟಿರೋ ಬಾಡಿ, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಹೊರಟಾಗಿ ಮಾತಾಡೋರಿಗೆ ಏನು ಹೇಳೋಕ್ಕಾಗುತ್ತೆ. ಬಂದೆ ಯಾರು ಹಿಂಗಿದ್ದವ್ರು ಹಿಂಗೆ ಇರ್ತಾರೆ ಅನ್ನೋದೇನು ಗ್ಯಾರಂಟಿ ಇಲ್ಲಲ್ಲ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ. ಪುಳಿಯೋಗರೆ ಎಲ್ಲ ಕಲಿಸಿದ್ದೆಲ್ಲ ಆಯ್ತು ಫ್ರೆಂಡ್ಸ್. ಇವಾಗ ಟಿಫನ್ ಹಾಕ್ಕೊಡ್ತಿದ್ದೀನಿ, ಟಿಫನ್ ಮಾಡೋಣ ಅಂತ. ಪುಳಿಯೋಗರೆ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಇತ್ತು ಫ್ರೆಂಡ್ಸ್. ಹೇಳಮ್ಮ. ನೋಡಿ, ಇವಾಗ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ. ಮನೆಗೂ ಸಹ ಹಾಕ್ಕೊಡ್ಬೇಕು. ಆಮೇಲೆ ಫಸ್ಟ್ ಪಾಪುಗೆಲ್ಲ ಊಟ ಮಾಡಿಸ್ಬಿಟ್ಟು ನಾನು ಟಿಫನ್ ತಿಂದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಅಗಲೇ ಹಫ್ತೆ ಮಿಲ್ತೆ. ಓಕೆ, ಚಲೋ, ಥ್ಯಾಂಕ್ ಯು, ಲವ್.